ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಮುದಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ನಾನಿವತ್ತು ನಿಂಬೆಹಣ್ಣಿನ ರಸ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ನೋಡೋಣ. ಫಸ್ಟ್ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಅರ್ಧ ಲೀಟ್ರಷ್ಟು ನೀರು ಹಾಕೋತಾ ಇದ್ದೀನಿ. ಇದಕ್ಕೆ ಇವಾಗ 2 ಟೊಮೆಟೊನ ಸಣ್ಣಗೆ ಹೆಚ್ಕೊಂಡು ಹಾಕೋತಾ ಇದ್ದೀನಿ. ಇದ್ರ ಜೊತೆಗೇ 2 ಇಂಚಷ್ಟು ಶುಂಠಿನ ಸಣ್ಣಗೆ ಹೆಚ್ಕೊಂಡು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ, 2 ಹಸಿಮೆಣಸಿನ್ಕಾಯಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಟೊಮೆಟೊಸ್ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು. ನೋಡಿ, ನೀವು ಬೇಕಾದರೆ ಕೊತ್ತಂಬರಿ ಕಡ್ಡಿನ ಬೇಕಾದರೆ ಒಂದು 4-5 ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದು ಬೇಯಬೇಕಾದ್ರೆ ಹಾಕಿದ್ರೆ. ಈಗ ಟೊಮೆಟೊಸ್ ಎಲ್ಲ ಆಲ್ಮೋಸ್ಟ್ ಸಾಫ್ಟ್ ಆಗಿದೆ. ಹೀಗೆ ಸೌಟಲ್ಲೇ ಪಾತ್ರೆ ಗೋಡೆಗೆ ಪ್ರೆಸ್ ಮಾಡಿ ಅದನ್ನು ಸ್ಮ್ಯಾಶ್ ಮಾಡಿದ್ರೆ ಸಾಕು. ತುಂಬಾ ಸ್ಮ್ಯಾಶ್ ಆಗಬಾರ್ದು, ಟೊಮೆಟೊ ತಿಂತಾಯಿದ್ರೆ ಸಿಗಬೇಕು, ಅಷ್ಟು ಮಾತ್ರ ಮಾಡ್ಕೊಳ್ಳಿ. ಈಗ ಟೊಮೆಟೊ ಎಲ್ಲ ಬೇಯಿಸ್ಕೊಂಡಾಯಿತು. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಚಿಕ್ಕ ಕಡಾಯಿಗೆ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 3 ಒಣಮೆಣ್ಸಿನ್ಕಾಯಿನ ಮುರಿದು ಹಾಕೋತಾ ಇದ್ದೀನಿ. ಒಂದು 10 ಎಸಳು ಬೆಳ್ಳುಳ್ಳಿನ ಹಾಗೆ ಲೈಟಾಗಿ ಜಜ್ಜಿ ಹಾಕ್ಕೊಡಿ, ತುಂಬ ನುಣ್ಣಗೂ ಜಜ್ಜಬೇಡಿ. 1/4 ಟೀ ಸ್ಪೂನಷ್ಟು ಹಿಂಗು, ಇಷ್ಟನ್ನು ಹಾಕಿಬಿಟ್ಟು ಬೆಳ್ಳುಳ್ಳಿ ಎಲ್ಲ ಕೆಂಪಗಾಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳೋಣ. 1 ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕೋತಾ ಇದ್ದೀನಿ, ಅದನ್ನು ಹಾಕಿಬಿಟ್ಟು ಹುರ್ಕೋತಾ ಇದ್ದೀನಿ. ಹಾಗೂ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಹುರ್ಕೊಂಡ್ರೆ ಅಷ್ಟೇ. ನೋಡಿ, ಒಗ್ಗರಣೆ ಇವಾಗ ರೆಡಿ ಆಯಿತು. ಈಗ ಇದನ್ನು ಬೇಯ್ತಿರೋ ಅಂಥ ರಸಮ್ಗೆ ಹಾಕ್ಬಿಡೋಣ. ನೋಡಿ, ನಿಮ್ಗೆ ಬೇಕಾದರೆ ವಾಟರ್ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೋದು. ನೀವು ಇನ್ನೂ ಒಂದು ಸ್ವಲ್ಪ ನೀರು ಬೇಕಾದರೂ ನೀವು ಹಾಕ್ಕೊಂಡು ಇನ್ನೂ ಚೂರು ತೆಳ್ಳಗೆ ಮಾಡ್ಕೋಬೋದು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಗಾರ್ನಿಷ್ ಮಾಡಿದ್ರೆ ಅಷ್ಟೇ, ನಮ್ಮ ರಸಮ್ ರೆಡಿ ಆಯಿತು. ಇದು ಟೊಮೆಟೊ ರಸಮ್ ಆಯಿತು. ಇದನ್ನು ಒಂದು 10 ನಿಮಿಷ ಕುದಿಯೋದು ಸ್ಟಾಪ್ ಆದಮೇಲೆ ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡಿದ್ದ ತಕ್ಷಣ ಲೆಮನ್ ರಸಮ್ ರೆಡಿ ಆಯಿತು. ನೋಡಿದ್ರಲ್ಲ, ಎಷ್ಟು ಈಸಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೆಟಬಾಲಿಸಮ್ ಚೆನ್ನಾಗಿ ಮಾಡುತ್ತೆ. ತಿನ್ನೋದಕ್ಕೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ನೈಟ್ ಡಿನ್ನರ್ಗೆಲ್ಲ ತಿಂದರೆ ಒಳ್ಳೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.